ನಮಸ್ಕಾರ ವೀಕ್ಷಕರೇ, 2026ರ ಫೆಬ್ರವರಿ 4ರಂದು ಒಂದು ಹೊಸ ಅಂತಾರಾಷ್ಟ್ರೀಯ ಗುಣಮಟ್ಟದ ಕ್ರೀಡಾಂಗಣದಲ್ಲಿ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನ ಅಭ್ಯಾಸ ಪಂದ್ಯದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಎದುರಾಳಿಗಳಾಗಿ ಸೆಣಸಿದವು. ಈ ಪಂದ್ಯದಲ್ಲಿ ಭಾರತದ ಇನ್ನಿಂಗ್ಸ್ ಮಧ್ಯದಲ್ಲಿ ಇಶಾನ್ ಕಿಶನ್ ರಿಟೈರ್ಡ್ ಔಟ್ ಆದರು. ಇದು ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಹೊಸ ಪ್ರಯೋಗ ಮಾಡಲು ಮತ್ತು ಮುಖ್ಯ ಪಂದ್ಯಾವಳಿ ಮೊದಲು ತಂಡದ ಆಳವನ್ನು ಪರೀಕ್ಷಿಸಲು ಮಾಡಿದ ಒಂದು ತಂತ್ರಗಾರಿಕೆಯ ನಡೆ. ಇನ್ನು ದಕ್ಷಿಣ ಆಫ್ರಿಕಾ ತನ್ನ ಪ್ರಬಲ ತಂಡವನ್ನು ಕಣಕ್ಕಿಳಿಸಿತು. ಜಾರ್ಜ್ ಲಿಂಡೆ, ಮಾರ್ಕೋ ಜಾನ್ಸೆನ್, ಐಡೆನ್ ಮಾರ್ಕ್ರಾಮ್, ಎನ್ರಿಕ್ ನಾರ್ಕಿಯಾ ಮತ್ತು ರಿಯಾನ್ ರಿಕೆಲ್ಟನ್ ಅವರಂತಹ ಪ್ರಮುಖ ಆಟಗಾರರು ಈ ತಂಡದಲ್ಲಿದ್ದರು. ಆರಂಭದಿಂದಲೇ ಭಾರತದ ಮಧ್ಯಮ ಕ್ರಮಾಂಕದ ಮೇಲೆ ಇವರು ಒತ್ತಡ ಹೇರಿದರು. ಟಾಸ್ ಗೆದ್ದ ಭಾರತ ಶುಭ್ರ ಆಕಾಶದಡಿ ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿತು. ಇದು ತೀವ್ರ ಸ್ಪರ್ಧೆಯ ರೋಚಕ ಪಂದ್ಯಕ್ಕೆ ವೇದಿಕೆ ಕಲ್ಪಿಸಿತು. ಪಂದ್ಯದ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲು ಮತ್ತು ತಮ್ಮ ತಂತ್ರಗಳನ್ನು ಮತ್ತಷ್ಟು ಉತ್ತಮಗೊಳಿಸಲು ಎರಡೂ ತಂಡಗಳಿಗೆ ಇದು ಒಂದು ಪ್ರಮುಖ ಅವಕಾಶವಾಗಿತ್ತು. ವಿಶ್ವಾದ್ಯಂತದ ವೀಕ್ಷಕರು ಈ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಪಂದ್ಯದ ಟಾಸ್ ಮತ್ತು ಸ್ಕೋರ್ಕಾರ್ಡ್ ಕುರಿತು ಲೈವ್ ಅಪ್ಡೇಟ್ಗಳಿಗಾಗಿ ಕಾದು ಕುಳಿತಿದ್ದರು. ಗುಂಪು ಹಂತದ ಪಂದ್ಯಗಳಿಗೆ ಮುನ್ನ ಪ್ಲೇಯಿಂಗ್ 11 ಅಂತಿಮಗೊಳಿಸಲು ಮತ್ತು ತಂಡದ ದೌರ್ಬಲ್ಯಗಳನ್ನು ಗುರುತಿಸಲು ಈ ಪಂದ್ಯ ಬಹಳ ಮುಖ್ಯವಾಗಿತ್ತು. ಭಾರತದ ಮ್ಯಾನೇಜ್ಮೆಂಟ್ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಆದ್ಯತೆ ನೀಡಿದರೆ, ದಕ್ಷಿಣ ಆಫ್ರಿಕಾದ ಬೌಲರ್ಗಳು ಆರಂಭದಲ್ಲೇ ಸ್ವಿಂಗ್ ಅನ್ನು ಬಳಸಿಕೊಂಡು ಭಾರತಕ್ಕೆ ತೊಂದರೆ ನೀಡಲು ನೋಡಿದರು. 2026ರ ಟೂರ್ನಿಯ ವೇಳಾಪಟ್ಟಿಯ ಪ್ರಕಾರ ಇದು ಹಲವು ವಾರ್ಮ್ ಅಪ್ ಪಂದ್ಯಗಳಲ್ಲಿ ಒಂದಾಗಿತ್ತು. ಆರಂಭದಲ್ಲೇ ನಾರ್ಕಿಯಾ ತಮ್ಮ ಅಬ್ಬರದ ಬೌಲಿಂಗ್ ಮೂಲಕ ಓಪನರ್ಗಳನ್ನು ಬೇಗನೆ ಔಟ್ ಮಾಡುವ ಮೂಲಕ ಪಂದ್ಯದ ಗತಿಯನ್ನು ಬದಲಿಸಿದರು. ಕಿಶನ್ ರಿಟೈರ್ಡ್ ಆದ ಕಾರಣ ಹೊಸ ಬ್ಯಾಟ್ಸ್ಮನ್ಗಳಿಗೆ ಜಾನ್ಸೆನ್ ಅವರ ವೈವಿಧ್ಯಮಯ ಬೌಲಿಂಗ್ ವಿರುದ್ಧ ಸ್ಕೋರಿಂಗ್ ವೇಗ ಹೆಚ್ಚಿಸಲು ಅವಕಾಶ ಸಿಕ್ಕಿತು. ಮಾರ್ಕ್ರಾಮ್ ಸ್ಥಿರವಾಗಿ ರನ್ ಗಳಿಸುತ್ತಾ ಚೇಸಿಂಗ್ಗೆ ಆಸರೆಯಾದರು. ಮಧ್ಯಮ ಓವರ್ಗಳಲ್ಲಿ ಲಿಂಡೆ ಅವರ ಸ್ಪಿನ್ ಬೌಂಡರಿಗಳನ್ನು ನಿಯಂತ್ರಿಸಿತು. ವಿಕೆಟ್ ಹಿಂದೆ ರಿಕೆಲ್ಟನ್ ಅವರ ಕೀಪಿಂಗ್ ತೀಕ್ಷ್ಣವಾಗಿತ್ತು. ಈ ಪಂದ್ಯ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ತೀವ್ರ ಪೈಪೋಟಿಯನ್ನು ಮತ್ತೊಮ್ಮೆ ಎತ್ತಿ ತೋರಿಸಿತು. ವಿಶ್ವಕಪ್ಗಳಲ್ಲಿ ಈ ಎರಡು ತಂಡಗಳ ನಡುವೆ ನಡೆದ ರೋಚಕ ಪಂದ್ಯಗಳ ಇತಿಹಾಸವನ್ನು ಇದು ನೆನಪಿಸಿತು. ಪಂದ್ಯಾವಳಿಯಲ್ಲಿ ಯಶಸ್ಸು ಸಾಧಿಸಲು ಅತ್ಯಗತ್ಯವಾದ ಒತ್ತಡದ ಸನ್ನಿವೇಶಗಳನ್ನು ಎದುರಿಸಲು ತಂಡಗಳು ಈ ಅವಕಾಶವನ್ನು ಬಳಸಿಕೊಂಡವು. ಪಂದ್ಯದ ನಂತರ ಪಿಚ್ಗಳಿಗೆ ಹೊಂದಿಕೊಳ್ಳುವಿಕೆ ಮತ್ತು ಎದುರಾಳಿಗಳ ಯೋಜನೆಗಳನ್ನು ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆ ವಿಶ್ಲೇಷಣೆ ನಡೆಸಲಾಯಿತು. ಈ ಪಂದ್ಯದಿಂದ ಭಾರತ ಕಲಿತ ಪಾಠಗಳು ಮುಂದಿನ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಲು ನೆರವಾಗಲಿವೆ. ದಕ್ಷಿಣ ಆಫ್ರಿಕಾ ಜಾನ್ಸೆನ್ ಮತ್ತು ನಾರ್ಕಿಯಾ ನೇತೃತ್ವದ ತಮ್ಮ ವೇಗದ ಬೌಲಿಂಗ್ ವಿಭಾಗದ ಬಗ್ಗೆ ಮತ್ತಷ್ಟು ವಿಶ್ವಾಸ ಗಳಿಸಿತು. ಜಾಗತಿಕ ಕ್ರಿಕೆಟ್ ಅಭಿಮಾನಿಗಳು ಆ್ಯಪ್ಗಳು ಮತ್ತು ಲೈವ್ ಪ್ರಸಾರದ ಮೂಲಕ ಸ್ಕೋರ್ಗಳನ್ನು ಗಮನಿಸುತ್ತಿದ್ದರು. ಇದು ಮುಖ್ಯ ಟಿ20 ವಿಶ್ವಕಪ್ ಬಗ್ಗೆ ನಿರೀಕ್ಷೆಯನ್ನು ಮತ್ತಷ್ಟು ಹೆಚ್ಚಿಸಿತು. People often ask how this channel puts out content like this so consistently. And honestly, I'm not doing the heavy lifting manually. I'm using Helios. It's the AI engine we built to handle the impossible parts of creation. It is literally the power behind what you just watched. If you want that kind of speed and quality at your fingertips, don't just watch AI build the future. Start building it yourself. Helios is finally open to the public. Check the link in the description and go bring the heat. ನಮಸ್ಕಾರ. ಇವತ್ತಿನ ಪಂದ್ಯದ ಹೈಲೈಟ್ಸ್ ಇಲ್ಲಿದೆ ನೋಡಿ. ಕಿಶನ್ 45 ರನ್ಗಳಿಗೆ ರಿಟೈರ್ಡ್ ಔಟ್ ಆದ್ಮೇಲೆ ಭಾರತ ಒಂದು ಉತ್ತಮ ಮೊತ್ತ ಕಲೆ ಹಾಕಿತ್ತು. ಆಕ್ರಮಣಕಾರಿ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳನ್ನ ಕಣಕ್ಕಿಳಿಸಿ 160 ರನ್ ಗಡಿ ದಾಟ್ಸೋ ಪ್ರಯತ್ನ ಮಾಡಲಾಯಿತು. ದಕ್ಷಿಣ ಆಫ್ರಿಕಾದ ಪ್ರಮುಖ ಬೌಲರ್ ಎನ್ರಿಕ್ ನಾರ್ಕಿಯಾ 4 ಓವರ್ಗಳಲ್ಲಿ ಬರೀ 28 ರನ್ ಕೊಟ್ಟು 2 ಪ್ರಮುಖ ವಿಕೆಟ್ ತೆಗೆದ್ರು. ಲೈಟ್ಸ್ ಅಡಿ ಚೆಂಡನ್ನ ಭಯಂಕರವಾಗಿ ಸ್ವಿಂಗ್ ಮಾಡ್ತಿದ್ರು. ಮಾರ್ಕೋ ಜಾನ್ಸೆನ್ ಕೂಡ 6 ಓವರ್ಗಳಲ್ಲಿ 35 ರನ್ ಕೊಟ್ಟು 1 ವಿಕೆಟ್ ಪಡೆದು ಒಳ್ಳೆ ಸಾಥ್ ನೀಡಿದ್ರು. ಯಾರ್ಕರ್, ಬೌನ್ಸರ್ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿ ಬೌಲಿಂಗ್ ಮಾಡಿದ್ರು. ಅಭ್ಯಾಸ ಪಂದ್ಯದಲ್ಲಿ ಕ್ಯಾಪ್ಟನ್ ಆಗಿದ್ದ ಏಡೆನ್ ಮಾರ್ಕ್ರಾಮ್ ಒತ್ತಡ ಕಾಯ್ದುಕೊಳ್ಳೋಕೆ ಬೌಲರ್ಗಳನ್ನ ಚಾಣಾಕ್ಷವಾಗಿ ರೊಟೇಟ್ ಮಾಡ್ತಾ ಇದ್ರು. ಜಾರ್ಜ್ ಲಿಂಡೆ 8ನೇ ಓವರ್ನಲ್ಲಿ ಸ್ಪಿನ್ ತಂದು ಬರೀ 22 ರನ್ ಕೊಟ್ಟು 1 ಪ್ರಮುಖ ವಿಕೆಟ್ ಕಿತ್ತರು. ರಿಯಾನ್ ರಿಕೆಲ್ಟನ್ ವಿಕೆಟ್ ಹಿಂದೆ ಅದ್ಭುತ ಚುರುಕುತನ ತೋರಿಸಿ 2 ಸ್ಟಂಪಿಂಗ್ಗಳನ್ನು ಮಾಡಿದ್ರು. ಭಾರತದ ಇನ್ನಿಂಗ್ಸ್ ಡೆತ್ ಓವರ್ಗಳಲ್ಲಿ ವೇಗ ಪಡೆದುಕೊಂಡು ಕೊನೆಗೆ 175 ರನ್ಗಳ ಟಾರ್ಗೆಟ್ ಫಿಕ್ಸ್ ಮಾಡಿತ್ತು. ದಕ್ಷಿಣ ಆಫ್ರಿಕಾ ಚೇಸ್ ಶುರು ಮಾಡಿದ್ದು ಸ್ವಲ್ಪ ಎಚ್ಚರಿಕೆಯಿಂದ. ಮಾರ್ಕ್ರಾಮ್ ಮತ್ತು ರಿಕೆಲ್ಟನ್ ನಿಧಾನಕ್ಕೆ ಓಪನಿಂಗ್ ಮಾಡಿದ್ರು. ಭಾರತ ಕೊನೆಯ ಹಂತದಲ್ಲಿ ರನ್ ವೇಗ ಹೆಚ್ಚಿಸಿದಾಗ ನಾರ್ಕಿಯಾ ಅಭ್ಯಾಸ ಪಂದ್ಯಗಳಲ್ಲಿ ಮಾಡಿದ್ದ ಡೆತ್ ಬೌಲಿಂಗ್ ತಾಲೀಮು ಕೆಲಸ ಮಾಡ್ತು. ಆರಂಭದಲ್ಲೇ ವಿಕೆಟ್ ಕಳೆದುಕೊಂಡ ಮೇಲೆ ಪವರ್ಪ್ಲೇನಲ್ಲಿ ಇನ್ನಷ್ಟು ಉತ್ತಮವಾಗಿ ಆಡುವ ಅವಶ್ಯಕತೆ ಭಾರತಕ್ಕೆ ಇದೆ ಅನ್ನೋದನ್ನ ಈ ವಾರ್ಮಪ್ ಪಂದ್ಯ ಸ್ಪಷ್ಟಪಡಿಸಿತು. ದಕ್ಷಿಣ ಆಫ್ರಿಕಾದ ಫೀಲ್ಡಿಂಗ್ ತುಂಬಾ ಶಾರ್ಪ್ ಆಗಿತ್ತು. ಡೈರೆಕ್ಟ್ ಹಿಟ್ಗಳಿಂದ ಬೇಗ ರನ್ ಬರೋದನ್ನ ತಡೆದ್ರು. ಲೈವ್ ಸ್ಕೋರ್ ನೋಡ್ತಾ ಇದ್ರೆ ದಕ್ಷಿಣ ಆಫ್ರಿಕಾದ ಸ್ಪಿನ್ನರ್ಗಳು ಮತ್ತೆ ಫಾರ್ಮ್ಗೆ ಬರೋ ಮುನ್ನ ಭಾರತ ಕ್ಷಣಕಾಲ ಸ್ವಲ್ಪ ಮುಂದಿತ್ತು ಅಂತ ಗೊತ್ತಾಯ್ತು. ಟಿ20 ಯಶಸ್ಸಿಗೆ ಬೌಲರ್ಗಳನ್ನ ಬದಲಾಯಿಸೋದು ಮತ್ತು ಫೀಲ್ಡರ್ಗಳ ಸ್ಥಾನಗಳು ಎಷ್ಟು ಮುಖ್ಯ ಅನ್ನೋದನ್ನ ಈ ಪಂದ್ಯದ ಭಾಗ ತೋರಿಸಿಕೊಡ್ತು. ಪಂದ್ಯದ ನಂತರ ಭಾರತದ ಕೋಚ್ ಈ ತಂತ್ರದ ರಿಟೈರ್ಡ್ ಔಟ್ ನಿಜವಾದ ಆಟದ ಸನ್ನಿವೇಶಗಳನ್ನ ಸಿಮ್ಯುಲೇಟ್ ಮಾಡುತ್ತೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಡೆತ್ ಓವರ್ ಬೌಲಿಂಗ್ನಲ್ಲಿ ಪರಿಣತಿ ಪಡೆಯೋಕೆ ದಕ್ಷಿಣ ಆಫ್ರಿಕಾ ಮಾಡಿದ್ದ ತಯಾರಿ ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿತು. ಹಿಂದಿನ ಟಿ20 ಪಂದ್ಯಗಳಲ್ಲಿ ಭಾರತ ಸ್ವಲ್ಪ ಮುಂದಿದೆ ಅಂತ ಅಂಕಿಅಂಶಗಳು ಹೇಳ್ತವೆ, ಆದ್ರೆ ಚೇಸಿಂಗ್ ವಿಷಯದಲ್ಲಿ ದಕ್ಷಿಣ ಆಫ್ರಿಕಾ ಸಖತ್ ಸ್ಟ್ರಾಂಗ್.
ಇಂಥ ವಾರ್ಮಪ್ ಪಂದ್ಯಗಳು ತಂಡ ಘೋಷಿಸೋ ಮುನ್ನ ಆಯ್ಕೆದಾರರಿಗೆ ಮಹತ್ವದ ಮಾಹಿತಿ ಒದಗಿಸುತ್ತೆ. ಹಿಂದಿನ ಪಂದ್ಯಗಳಿಗಿಂತ ಜಾನ್ಸನ್ ಆಲ್ರೌಂಡರ್ ಆಗಿ ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಫ್ಯಾನ್ಸ್ ಕೂಡ ಹೇಳಿದ್ರು. ಭಾರತದ ಸ್ಪಿನ್ನರ್ಗಳ ವಿರುದ್ಧ ಒಂದಲ್ಲ ಒಂದು ಬೌಂಡರಿ ಬಾರಿಸ್ತಾ ಏಡೆನ್ ಮಾರ್ಕ್ರಮ್ 35 ಎಸೆತಗಳಲ್ಲಿ ಬಿರುಸಿನ 52 ರನ್ ಗಳಿಸಿದ್ದು, ದಕ್ಷಿಣ ಆಫ್ರಿಕಾದ ಚೇಸ್ಗೆ ಉತ್ತಮ ವೇಗ ತಂದುಕೊಟ್ಟು. ರಿಯಾನ್ ರಿಕೆಲ್ಟನ್ ಕೂಡ ಆಕರ್ಷಕ ಡ್ರೈವ್ಗಳ ಮೂಲಕ 38 ರನ್ ಗಳಿಸಿ 70 ರನ್ಗಳ ಮಹತ್ವದ ಜೊತೆಯಾಟಕ್ಕೆ ಕೊಡುಗೆ ನೀಡಿದ್ರು. ಇದರಿಂದ ಆಟದ ಸಮತೋಲನವೇ ದಕ್ಷಿಣ ಆಫ್ರಿಕಾ ಕಡೆಗೆ ವಾಲಿತು. ಕೆಳ ಕ್ರಮಾಂಕದಲ್ಲಿ ಜಾರ್ಜ್ ಲಿಂಡೆ ವೇಗ ಹೆಚ್ಚಿಸಿ, ನವೀನ ರಾಂಪ್ ಶಾಟ್ಗಳ ಮೂಲಕ ಕೇವಲ 12 ಎಸೆತಗಳಲ್ಲಿ 25 ರನ್ ಬಾರಿಸಿ ಮಿಂಚಿದ್ರು. ಮಾರ್ಕೋ ಜಾನ್ಸನ್ ಕೂಡ ಮಧ್ಯಮ ಕ್ರಮಾಂಕಕ್ಕೆ ಬೆಂಬಲವಾಗಿ ನಿಂತು ವೇಗವಾಗಿ 18 ರನ್ ಸೇರಿಸಿದ್ರು. ಅನ್ರಿಕ್ ನಾರ್ಜೆ 10 ರನ್ ಗಳಿಸಿ ಅಜೇಯರಾಗಿ ಉಳಿಯುವ ಮೂಲಕ ತಂಡ ಸುಲಭವಾಗಿ ಗೆಲುವಿನ ದಡ ಮುಟ್ಟುವಂತೆ ನೋಡಿಕೊಂಡ್ರು. ಭಾರತ ಶಿಸ್ತುಬದ್ಧ ಬೌಲಿಂಗ್ನಿಂದ ತಿರುಗೇಟು ನೀಡಲು ಪ್ರಯತ್ನಿಸಿದ್ರು. ದಕ್ಷಿಣ ಆಫ್ರಿಕಾ ಇನ್ನೂ 8 ಎಸೆತಗಳು ಬಾಕಿ ಇರುವಾಗಲೇ ಗುರಿ ಮುಟ್ಟುವಲ್ಲಿ ಯಶಸ್ವಿಯಾಯಿತು. ನಿರ್ಣಾಯಕ ತಿರುವು ಸಿಕ್ಕಿದ್ದು ಮಾರ್ಕ್ರಮ್ 6 ಸಿಡಿಸಿ ರನ್ರೇಟ್ ಒತ್ತಡವನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಿದಾಗ. ರಿಕೆಲ್ಟನ್ ವೇಗದ ಬೌಲಿಂಗ್ಗೆ ಅದ್ಭುತ ಫುಟ್ವರ್ಕ್ ತೋರಿಸಿದ್ದು ವಿಶೇಷ. ಇದರಿಂದ ಡಾಟ್ ಬಾಲ್ಗಳನ್ನ ತಪ್ಪಿಸಲು ಅವರಿಗೆ ಸಾಧ್ಯವಾಯಿತು. ಲಿಂಡೆ ಅವರ ಕೊನೆಯ ಹಂತದ ಆಟ ಡೀಪ್ ಸ್ಕ್ವೇರ್ ಲೆಗ್ ಕಡೆಯಲ್ಲಿ ಭಾರತದ ಫೀಲ್ಡಿಂಗ್ನಲ್ಲಿ ಇದ್ದ ಲೋಪಗಳನ್ನ ಎತ್ತಿ ತೋರಿಸಿತು. ಜಾನ್ಸನ್ ಅವರ ಕೊನೆಯ ಬಾರಿಯ ಹೊಡೆತಗಳು ದಕ್ಷಿಣ ಆಫ್ರಿಕಾದ ವಾರ್ಮಪ್ ಪಂದ್ಯಗಳಲ್ಲಿನ ಶಿಸ್ತುಬದ್ಧ ಮತ್ತು ನಿಖರವಾದ ಆಟವನ್ನು ದೃಢಪಡಿಸಿದ್ವು. ಭಾರತದ ಬೌಲರ್ಗಳು ಯಾರ್ಕರ್ಗಳ ಮೇಲೆ ಅತಿಯಾದ ಅವಲಂಬನೆ ತೋರಿಸಿ ಅದು ವೈಡ್ ಆಗಿ ಹೋಗಿದರಿಂದ ಪಾಠ ಕಲಿತಂತಾಯಿತು. ಎರಡು ತಂಡಗಳ ನಡುವಿನ ಪೈಪೋಟಿಯ ನಡುವೆಯೂ ಪಂದ್ಯದ ನಂತರದ ಹ್ಯಾಂಡ್ ಶೇಕ್ಗಳಲ್ಲಿ ಕ್ರೀಡಾ ಮನೋಭಾವ ಎದ್ದು ಕಾಣ್ತಿತ್ತು. ಈ ಗೆಲುವು ದಕ್ಷಿಣ ಆಫ್ರಿಕಾದ ಆತ್ಮವಿಶ್ವಾಸವನ್ನ ಟೂರ್ನಿಯ ಮೊದಲ ಪಂದ್ಯಗಳಿಗೆ ಮತ್ತಷ್ಟು ಹೆಚ್ಚಿಸಿದೆ. ಲಿಂಡೆ ಅವರ ಆಟ ಭಾರತದ ಸ್ಪಿನ್ ಬೌಲಿಂಗ್ನಲ್ಲಿರೋ ದೌರ್ಬಲ್ಯಗಳನ್ನ ಎತ್ತಿ ತೋರಿಸಿದೆ. ಅಧಿಕೃತ ಸ್ಕೋರ್ಕಾರ್ಡ್ ನೋಡಿದ್ರೆ ಮಾರ್ಕ್ರಮ್ ಅವರ ಅರ್ಧಶತಕದಂತಹ ವೈಯಕ್ತಿಕ ಮೈಲಿಗಲ್ಲುಗಳು ದೃಢಪಟ್ಟಿವೆ. ಈ ವಾರ್ಮಪ್ ಪಂದ್ಯದ ಅಂಕಿಅಂಶಗಳು ಎರಡೂ ತಂಡಗಳ ಸುಧಾರಿತ ವಿಶ್ಲೇಷಣೆಗೆ ಸಹಕಾರಿಯಾಗಿವೆ. ಇತಿಹಾಸವನ್ನ ಒಮ್ಮೆ ಗಮನಿಸಿದ್ರೆ 2022ರ ಟಿ20 ವಿಶ್ವಕಪ್ ಸೆಮಿಫೈನಲ್ ನೆನಪಾಗುತ್ತೆ. ಅಲ್ಲಿ ದಕ್ಷಿಣ ಆಫ್ರಿಕಾ ಬಲಿಷ್ಠ ಎದುರಾಳಿಗಳ ವಿರುದ್ಧ ಕೊಂಚ ಹಿನ್ನಡೆ ಅನುಭವಿಸಿತ್ತು. ಆದ್ರೆ ಸದ್ಯದ ಫಾರ್ಮ್ ನೋಡಿದ್ರೆ ಎರಡೂ ತಂಡಗಳು ಟೂರ್ನಿಯ ಸರಿಯಾದ ಸಮಯಕ್ಕೆ ಅತ್ಯುತ್ತಮ ಲಯಕ್ಕೆ ಬಂದಂತೆ ಕಾಣ್ತಿದೆ. ಈ ಚೇಸ್ನ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಗರಿಷ್ಠ ವೀಕ್ಷಕರ ಸಂಖ್ಯೆ ದಾಖಲಾಗಿದ್ದು ವಿಶೇಷ. ಸೆಲೆಕ್ಟರ್ಗಳು ಅಂತಿಮ ತಂಡದ ಆಯ್ಕೆಗಾಗಿ ಇಂತಹ ಪ್ರದರ್ಶನಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಖಂಡಿತ. ಈ ಪಠ್ಯವನ್ನು ನೈಸರ್ಗಿಕ ಸಂಭಾಷಣಾ ಕನ್ನಡಕ್ಕೆ ಇಲ್ಲಿ ಅನುವಾದಿಸಲಾಗಿದೆ. ಇಶಾನ್ ಕಿಶನ್ ಪ್ರಮುಖ ಸ್ಕೋರ್ಲೈನ್ನಲ್ಲಿ ರಿಟೈರ್ಡ್ ಔಟ್ ಆಗುವ ನಿರ್ಧಾರ ತಗೊಂಡಿದ್ದು ಭಾರತ ತಂಡದ ತಂತ್ರಗಳಲ್ಲಿ ಬದಲಾವಣೆಗೆ ಕಾರಣವಾಯಿತು. ಇದರಿಂದ ಬ್ಯಾಕಪ್ ಓಪನರ್ಗಳನ್ನ ಯಶಸ್ವಿಯಾಗಿ ಪರೀಕ್ಷಿಸಲು ಸಾಧ್ಯವಾಯಿತು. ನಾರ್ಜೆ ಮತ್ತು ಜಾನ್ಸನ್ ನೇತೃತ್ವದ ದಕ್ಷಿಣ ಆಫ್ರಿಕಾದ ಬೌಲಿಂಗ್ ವಿಭಾಗ ತಮ್ಮ ಯೋಜನೆಗಳನ್ನ ಅಚ್ಚುಕಟ್ಟಾಗಿ ಜಾರಿಗೆ ತಂದು ಪವರ್ಪ್ಲೇನಲ್ಲಿ ಬೌಂಡರಿಗಳನ್ನ ಕೇವಲ 14ಕ್ಕೆ ಸೀಮಿತಗೊಳಿಸಿತು. ಅಂಗಲ್ಗಳನ್ನ ಕಟ್ ಮಾಡಲು ಫೀಲ್ಡಿಂಗ್ ಸೆಟ್ ಮಾಡೋದ್ರಲ್ಲಿ ಮಾರ್ಕ್ರಮ್ರ ನಾಯಕತ್ವ ಎದ್ದು ಕಾಣ್ತಿತ್ತು. ಇದು ಬ್ಯಾಟ್ಸ್ಮನ್ಗಳು ಮಿಸಿಟ್ ಹೊಡೆಯೋ ಹಾಗೆ ಮಾಡ್ತು. ವಾರ್ಮ್-ಅಪ್ ಪಿಚ್ಗಳಲ್ಲಿ ಸಾಮಾನ್ಯವಾಗಿ ಕಾಣೋ ಟರ್ನಿಂಗ್ ಟ್ರ್ಯಾಕ್ಗಳಲ್ಲಿ ಲಿಂಡೆಯವರ ವೈವಿಧ್ಯಮಯ ಬೌಲಿಂಗ್ ಬ್ಯಾಟ್ಸ್ಮನ್ಗಳನ್ನ ಯಾಮಾರಿಸಿತು. ರಿಕೆಲ್ಟನ್ ಗ್ಲವರ್ ಬೈ ರನ್ಗಳನ್ನ ತಪ್ಪಿಸಿ ಡಾಟ್ ಬಾಲ್ಗಳ ಪರ್ಸೆಂಟೇಜ್ ಹೆಚ್ಚಾಗಿ ಇರೋ ಹಾಗೆ ನೋಡಿಕೊಳ್ತು. ಫೀಲ್ಡಿಂಗ್ನಲ್ಲಿ ಭಾರತದ ಪ್ರದರ್ಶನ ಹಿಂದಿನ ಪಂದ್ಯಗಳಿಗಿಂತ ಸುಧಾರಣೆ ಕಂಡಿತು. 2 ರನ್ ಔಟ್ಗಳ ಪ್ರಯತ್ನ ಕೂಡ ನಡೆಯಿತು. ಮ್ಯಾಚ್ ರೆಫರಿ ಎರಡೂ ತಂಡಗಳ ಶಿಸ್ತನ್ನ ಹೊಗಳಿದ್ರು. ಇದರಿಂದ ಆಗಬಹುದಾದ ದೊಡ್ಡ ಪರಿಣಾಮಗಳೆಂದರೆ ಮುಖ್ಯ ಪಂದ್ಯಾವಳಿಗೆ ಮುನ್ನ ಆಟಗಾರರ ವರ್ಕ್ಲೋಡ್ ನಿರ್ವಹಣೆ. ಭಾರತ ಈ ಫಿಟ್ನೆಸ್ ಟೆಸ್ಟ್ ಆಧರಿಸಿ ರೊಟೇಷನ್ಗಳನ್ನ ಪ್ಲಾನ್ ಮಾಡಿದೆ. ದಕ್ಷಿಣ ಆಫ್ರಿಕಾ ತಮ್ಮ ವೇಗದ ಬೌಲಿಂಗ್ ವಿಭಾಗದ ಶಕ್ತಿ ಎಷ್ಟಿದೆ ಅಂತ ಪ್ರೂವ್ ಮಾಡ್ತು. 2026ರ ಟಿ20 ವಿಶ್ವಕಪ್ ಫಾರ್ಮೆಟ್ಗೆ ಇಲ್ಲಿ ಪ್ರದರ್ಶಿತವಾದಂತಹ ಬಹುಮುಖಿ ಸಾಮರ್ಥ್ಯ ಬೇಕಾಗಿದೆ. ಈ ಎರಡು ತಂಡಗಳ ಪೈಪೋಟಿಯ ಇತಿಹಾಸ ನೋಡಿದ್ರೆ 30 ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾರತ 15 ಪಂದ್ಯ ಗೆದ್ದಿದ್ರೆ ದಕ್ಷಿಣ ಆಫ್ರಿಕಾ 12 ಪಂದ್ಯ ಗೆದ್ದಿದೆ. ಈ ವಾರ್ಮ್-ಅಪ್ ಪಂದ್ಯಗಳಿಂದ ಸಿಕ್ಕ ಪಾಠಗಳು ಮುಂದಿನ ವಾರ ಆರಂಭವಾಗುವ ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಸೇರ್ಪಡೆಯಾಗ್ಲಿವೆ. ಗ್ರೂಪ್ ಹಂತಗಳಲ್ಲಿ ಈ ತಂಡಗಳ ನಡುವೆ ಮತ್ತೆ ಪಂದ್ಯ ನಡೆಯಬಹುದು ಅಂತ ಅಭಿಮಾನಿಗಳು ನಿರೀಕ್ಷಿಸುತ್ತಿದ್ದಾರೆ. ಪ್ರಸಾರ ಹಕ್ಕುಗಳನ್ನು ಹೊಂದಿರುವವರು ಪಂದ್ಯಗಳ ವ್ಯಾಪಕ ಕವರೇಜ್ ಲಭ್ಯವಿರುವ ಬಗ್ಗೆ ಖಚಿತಪಡಿಸಿದ್ದಾರೆ. ತಂಡದ ವೈದ್ಯರು ಯಾವುದೇ ಗಾಯಗಳಾಗಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲಾ ಆಟಗಾರರು ಫಿಟ್ ಆಗಿದ್ದಾರೆ. ಪರ್ಫಾರ್ಮೆನ್ಸ್ ಸ್ಟಾಟ್ಸ್ ಪ್ರಕಾರ ನಾರ್ಜೆ ಪ್ರತಿ ಓವರ್ಗೆ 7 ರನ್ಗಳಿಗಿಂತ ಕಡಿಮೆ ಎಕಾನಮಿಯಲ್ಲೇ ಸತತವಾಗಿ ಬೌಲಿಂಗ್ ಮಾಡಿದ್ದಾರೆ. ಜಾನ್ಸನ್ ಮ್ಯಾಚ್ ವಿನ್ನರ್ ಆಗುವ ಸಾಮರ್ಥ್ಯ ಹೊಂದಿರುವ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ವಾರ್ಮ್-ಅಪ್ ಪಂದ್ಯಗಳ ನಂತರ ನಾಯಕತ್ವದ ಬಗ್ಗೆ ಮಾರ್ಕ್ರಮ್ ಆಸಕ್ತಿ ಹೊಂದಿದ್ದಾರೆ. ಭಾರತ ದಕ್ಷಿಣ ಆಫ್ರಿಕಾ ವಾರ್ಮ್-ಅಪ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ 6 ವಿಕೆಟ್ಗಳಿಂದ ಗೆದ್ದು ಬೀಗಿದೆ. ಇದು 2026ರ ಟಿ20 ವಿಶ್ವಕಪ್ ಸವಾಲುಗಳಿಗೆ ತಾವೆಷ್ಟು ಸಿದ್ಧರಾಗಿದ್ದಾರೆ ಅನ್ನೋದನ್ನ ತೋರಿಸಿಕೊಟ್ಟಿದೆ. ಭಾರತ ಕಡಿಮೆ ಅಂತರದಲ್ಲಿ ಸೋತಿದ್ರೂ ಇಶಾನ್ ಕಿಶನ್ ತಂಡದಿಂದ ಹೊರಹೋದ ಮೇಲೆ ಬ್ಯಾಟಿಂಗ್ ಇನ್ನಷ್ಟು ಬಲಪಡಿಸೋದಕ್ಕೆ ಏನೆಲ್ಲಾ ಮಾಡ್ಬೇಕು ಅನ್ನೋದರ ಬಗ್ಗೆ ಮಹತ್ವದ ಪಾಠಗಳನ್ನ ಕಲಿತಿದೆ. ನಾರ್ಜೆ, ಜಾನ್ಸನ್, ಮಾರ್ಕ್ರಮ್, ಲಿಂಡೆ ಹಾಗೂ ರಿಕೆಲ್ಟನ್ ಅವರಂಥ ಪ್ರಮುಖ ಆಟಗಾರರು ಉತ್ತಮ ಪ್ರದರ್ಶನ ನೀಡಿ ಟಿ20 ವಿಶ್ವಕಪ್ ತಂಡದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳುವ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಲೈವ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಟಾಸ್ನಿಂದ ಕೊನೆಯ ಬಾಲ್ವರೆಗೂ ಕೋಟ್ಯಾಂತರ ವೀಕ್ಷಕರು ಈ ಪಂದ್ಯವನ್ನ ವೀಕ್ಷಿಸಿದ್ದಾರೆ.
ಭಾರತ ತನ್ನ ಮುಂದಿನ ವಾರ್ಮ್-ಅಪ್ ಪಂದ್ಯದಲ್ಲಿ ಸ್ಪಿನ್ಗೆ ಹೆಚ್ಚು ಸಹಕಾರಿಯಾಗುವ ಪಿಚ್ನಲ್ಲಿ ಆಡಲಿದೆ. ಅತ್ತ ದಕ್ಷಿಣ ಆಫ್ರಿಕಾ ಚೇಸಿಂಗ್ನಲ್ಲಿ ಪರಿಪೂರ್ಣತೆ ಸಾಧಿಸುವುದರ ಮೇಲೆ ಗಮನಹರಿಸಿದೆ. ಪಂದ್ಯಾವಳಿಯ ಸ್ವರೂಪವೇ ಇಬ್ಬರನ್ನೂ ಸ್ಪರ್ಧಾತ್ಮಕ ಗುಂಪುಗಳಲ್ಲಿ ಇರಿಸಿದ್ದು, ಪೈಪೋಟಿ ಮತ್ತಷ್ಟು ಹೆಚ್ಚಾಗಿದೆ. ಹಿಂದಿನ ಅಂಕಿಅಂಶಗಳ ಪ್ರಕಾರ ವಾರ್ಮ್-ಅಪ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ತಂಡಗಳು ಟೂರ್ನಿಯಲ್ಲಿ ಮುಂದಿನ ಹಂತಗಳಿಗೆ ತಲುಪಿವೆ. ಐಸಿಸಿ ಇಂತಹ ಸ್ಪರ್ಧಾತ್ಮಕ ಮನೋಭಾವ ವಿಶ್ವದಾದ್ಯಂತ ಕ್ರಿಕೆಟ್ ಬೆಳವಣಿಗೆಗೆ ಸಹಕಾರಿ ಅಂತ ಹೊಗಳಿದೆ. ಪಂದ್ಯದ ನಂತರ ಆಟಗಾರರ ಜೊತೆ ಮಾತಾಡಿಸಿದಾಗ ಎಲ್ಲಾ ತಂಡಗಳಲ್ಲೂ ಉತ್ತಮ ಭರವಸೆ ಕಾಣಿಸ್ತು. ಮುಂದಿನ ಪಂದ್ಯಗಳನ್ನ ಎಲ್ಲಿ ನೋಡಬಹುದು ಅನ್ನೋದನ್ನ ಅಧಿಕೃತ ಚಾನೆಲ್ಗಳ ಮೂಲಕ ಪ್ರಕಟಿಸಲಾಗಿದೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಪಂದ್ಯಗಳು ಯಾವಾಗ್ಲೂ ರೋಚಕವಾಗಿರುತ್ತವೆ ಅನ್ನೋದಂತೂ ನಿಜ. ಅಂತಿಮ ಸ್ಕೋರ್ಕಾರ್ಡ್ ಕೂಡ ಇದೊಂದು ಉತ್ತಮ ತಾಲೀಮು ಅಂತ ಹೇಳಿದೆ. ಈ ಮೊಮೆಂಟಮ್ ಶೀಘ್ರದಲ್ಲೇ ಶುರುವಾಗುವ ಅಧಿಕೃತ ಪಂದ್ಯಗಳಲ್ಲಿ ಮುಂದುವರಿಯುವ ನಿರೀಕ್ಷೆಯಿದೆ. I hope you got some value out of this video. And if you're sitting there thinking you want to build something like this yourself, you don't have to start from scratch. I built Helios to give creators an unfair advantage. It takes the heavy lifting out of the process so you can focus on the ideas. It's exactly what I use, and now it's available for you too. The link is in the description. Don't just watch the future. Go build it with Helios. I'll see you in the next one.